ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಂದು ನಾನು ಕರ್ಬೂಜ ಹಣ್ಣಿನ ಉಪಯೋಗವನ್ನು ಹೇಳಿದ್ದೇನೆ. ಕರ್ಬೂಜ ಹಣ್ಣು ಬಿಸಿಲಿನಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹಣ್ಣಿನಲ್ಲಿ ಏನೇನಪ್ಪ ವಿಶೇಷ ಗುಣಗಳಿದೆ ಅಂದರೆ ಪಿತ್ತ ಮತ್ತು ವಾತವನ್ನು ನಿಯಂತ್ರಿಸುವ ಶಕ್ತಿ ಇದೆ. ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂತ್ರಕೋಶದ ಸಮಸ್ಯೆ ಇದ್ದವರಿಗೂ ಸಹ ಈ ಹಣ್ಣಿನಿಂದ ಉಪಯೋಗ. ಬೇಸಿಗೆಯಲ್ಲಿ ದೇಹ ದಣಿವಾದಾಗ ಈ ಹಣ್ಣನ್ನು ತಿನ್ನುವುದರಿಂದ ಅಥವಾ ರಸ ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಅಕಸ್ಮಾತ್ ಮಲ ವಿಸರ್ಜನೆ ತೊಂದರೆ ಇದ್ದವರಿಗೆ ಡಾಕ್ಟರ್ಗಳು ಈ ಹಣ್ಣನ್ನು ತಿನ್ನಲಿಕ್ಕೆ ಹೇಳುತ್ತಿದ್ದಾರೆ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಇದೆಲ್ಲ ಟಿಪ್ಸ್ ನನಗೆ. ಜ್ಯೂಸ್ ಮಾಡುವ ವಿಧಾನ: ಒಂದು ಹಣ್ಣು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ. ಈ ಜ್ಯೂಸ್ ಹೇಗೆ ಮಾಡೋದಪ್ಪ ಅಂದರೆ ಮಿಕ್ಸಿ ಜಾರ್ ತೊಗೊಂಡಿನಿ ಮಿಕ್ಸ್ ಮಾಡಲಿಕ್ಕೆ. ಈ ಹಣ್ಣನ್ನು ಕಟ್ ಮಾಡಿಕೊಂಡು ಚಮಚದಲ್ಲಿ ಎಲ್ಲ ಅದು ಹಣ್ಣಿನ ತುಕುಡಿಗಳೆಲ್ಲ ತೊಗೊಂಡಿದ್ದೀನಿ. ನೋಡಿರಿ, ಈ ರೀತಿ ತೊಗೊಳ್ಬೇಕು. ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಿ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನಾನು. ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಜ್ಯೂಸ್ ರೆಡಿ ಆಯಿತು. ಬೇಕಿದ್ದರೆ ನೀವು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೋದು, ಕೃಷ್ಣ ಲವಣ ಅಥವಾ ಬ್ಲ್ಯಾಕ್ ಸಾಲ್ಟ್ ಅದನ್ನು ಹಾಕಿ ಉಪಯೋಗ ಮಾಡಬಹುದು. ಈ ರೀತಿ ಮನೆಯಲ್ಲೇ ಮಾಡಿ ಕುಡಿದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತದೆ.